ತುಂಬ ಕಷ್ಟ ಅವ್ರಿಗೆ ಸರ್ವೈವ್ ಆಗೋದಕ್ಕೆ. ಈಗೇನೋ ಸರಿ ಸರ್ವೈವ್ ಮಾಡಿಸಿದ್ದಾರೆ, ಬಟ್ ಒಂದು ಬೇಜಾರಿನ ವಿಷಯ ಏನು ಅಂದರೆ ತುಂಬ ಕಷ್ಟಪಟ್ಟು ಬಂದಿದ್ದಾರೆ, ಸಿಕ್ಕಾಬಡೆ ಇನ್ಸ್ಪಿರೇಷನಲ್ ಅವರು. ಬಟ್ ತುಂಬ ಸಿಂಪತಿ ಕೋಟ ನಡೆಯುತ್ತೆ ಅವ್ರ ಹೆಸರಲ್ಲಿ. ಅವ್ರ ಹೆಸರಲ್ಲಿ CSR ಆ್ಯಕ್ಟಿವಿಟಿ ಮಾಡಿಸ್ತಾ ಇದ್ದಾರೆ, ಅದೊಂದು ಬೇಜಾರು. ಸುಮ್ಮನೆ ಇಲ್ಲ ಮಲ್ಲಮ್ಮ ನಾನು ನೋಡ್ಕೊತೀನಿ, ಮಲ್ಲಮ್ಮ ನಾನು ಇದು ಮಾಡ್ತೀನಿ, ಏನು ನೋಡ್ಕೊಳ್ಳೋದು ಬೇಕಿಲ್ಲ. ಅವ್ರು ಕಷ್ಟಪಟ್ಟು ಇಷ್ಟು ದೂರ ಬಂದಿದ್ದಾರೆ. ಶಿ ಈಸ್ ಅ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮೆನ್. ಈಗ ನೀವೇನಾದರೂ ನಿಮ್ಮ ಸ್ಕ್ರಿಪ್ಟ್ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ನಾನು ಸಡನ್ ಆಗಿಬಿಟ್ಟು ಅನನ್ಯ ಇದಕ್ಕೆ ಹೆಲ್ಪ್ ಮಾಡಲಾ, ಇದು ಹೆಲ್ಪ್ ಮಾಡಲಾ, ಈ ಕ್ವೆಶನ್ ನಾನು ಹೆಲ್ಪ್ ಮಾಡಲಾ, ಕೆನ್ ಐ ಹೆಲ್ಪ್ ಯು ವಿತ್ ದಿಸ್ ಅಂತ ಹೇಳಿದಾಗ ಯು ವಿಲ್ ಜಸ್ಟ್ ಫೀಲ್ ಆಯ್ತು ಬಿಡು, ನಂಗೆ ಗೊತ್ತು ನನ್ನ ಕೆಲಸ ಮಾಡೋಕ್ಕೆ, ಯು ರಿಲ್ಯಾಕ್ಸ್ ಅಂತ ಹೇಳ್ತೀರಾ. ಬಿಕಾಸ್ ಇನ್ನೊಬ್ಬರನ್ನ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರೆ ದೇ ವಿಲ್ ಫೀಲ್ ವೀಕ್. ಅದು ತಪ್ಪದು. ಓವರಾಗಿ ಸಿಂಪತಿ ಮಾಡಬಾರ್ದು. ಸೊ ಅವ್ರ ಜೊತೆ ತುಂಬ ಜನ ಓವರಾಗಿ ಸಿಂಪತೈಸ್ ಎಲ್ಲ ಮಾಡಿಬಿಟ್ಟು ಇದೆಲ್ಲ ಸ್ವಲ್ಪ, ಬಿಕಾಸ್ ಶಿ ಈಸ್ ವೆರಿ ಸ್ಮಾರ್ಟ್. ಟಾಸ್ಕ್ ಅಂತ ಕೊಟ್ಟಾಗ ಕಂಪೇರ್ ಟು ಎವ್ರಿ ಒನ್ ಎಲ್ಸ್ ಮನೇಲಿ ಅವ್ರು ಸಾಕಾದಾಗ ಟಾಸ್ಕ್ ಆಡ್ತಾರೆ. ಅವರು ಅದ್ಯಾವುದೋ ಬ್ಯಾಲೆನ್ಸ್ ಮಾಡಿದ ರೀತಿನೂ ಅಷ್ಟೇ. ಅದು ಒಂದು ಟಾಸ್ಕಲ್ಲಿ ಏನು ಸಕ್ಕದಾಗಿ ಮಾಡಿದ್ರು ಯಾರಿಗೂ ಮಾಡೋಕ್ಕಾಗಲ್ಲ ಅವ್ರ ಸ್ಟೈಲಲ್ಲಿ. ಧನು ಸ್ವಲ್ಪ ಹತ್ತಿರ ಇದ್ದ ಅಷ್ಟೇ, ಬಟ್ ಇವ್ರು ಪಾಟಂತ ಮುಗಿಸ್ಬಿಡ್ತಾ ಇದ್ರು ಅಷ್ಟರಲ್ಲಿ. ಸೊ ಟಾಸ್ಕಲ್ಲಿ ಪಂಟರು ಅಂದರೆ ಅಮ್ಮ ಹಿಂಗೆ ಮಾಡ್ಬೇಕು, ನೀವು ಇಲ್ಲಿ ನಡ್ಕೊಂಡು ಹೋಗಿ ಈಗ ಜಂಪ್ ಮಾಡಬೇಕು ಅಂದರೆ ಹಾಗೆ ಮಾಡ್ತಾರೆ ಅವ್ರು. ಬೇರೆ ಏನು ಯೋಚನೆ ಇರಲ್ಲ. ಸುದಿ ಅಣ್ಣಂಗೆ ಆ ಕಡೆ ಈ ಕಡೆ ಯೋಚನೆ, ಅಲ್ಲಿ ಇಲ್ಲಿ ನೋಡೋದು. ನಾನು ನೋಡಬೇಡಿ ಅಣ್ಣ, ಫೋಕಸ್ ಮಾಡಿ ಅಂತ ಹೇಳಿದಾಗ ಇಲ್ಲ ಮಗ ಆಗ್ತಾ ಇಲ್ಲ ಅಂತ. ಅದೇ ಮಲ್ಲಮ್ಮ ನೋಡಿದ್ರೆ ಒನ್ ಸ್ಟ್ರೇಟ್ ಡಿರೆಕ್ಷನ್, ಅದೆಲ್ಲ ಸರಿ. ಬಟ್ ಆನ್ ದಿ ಅದರ್ ಹ್ಯಾಂಡ್ ಶಿ ಡಸಂಟ್ ಬಿಲಾಂಗ್ ಟು ದಿಸ್ ಸರ್ಕಸ್. ಏನಂದರೆ ಪಾಪ ತುಂಬ ಒಳ್ಳೆಯವರು. ಅವ್ರು ನಾಮಿನೇಷನ್ ಅಂದರೂ ಏನಂತ ಗೊತ್ತಿಲ್ಲ. ನಾಮಿನೇಟ್ ಮಾಡಿ ಅಂದರೆ ಅವ್ರು ಅಲ್ಲಿ ಇಲ್ಲಿ ಅಂದರೆ ಏನರ್ಥ, ಏನು ಮಾಡೋದು ಅಂತ. ಅದು ಬಿಟ್ಟರೆ ಅದು ದಿನಸಿದು ಯಾವುದೋ ಒಂದು ಟಾಸ್ಕಲ್ಲಿ ಅವ್ರು ತೊಗೊಂಬರ್ಬೇಕಿತ್ತು. ಪಾಪ ಅವ್ರಿಗೆ ಗೊತ್ತಿರಲಿಲ್ಲ ಏನು ಮಾಡೋದು ಅಂತ. ಅವ್ರಿಗೆ ಜೆನ್ಯೂನ್ಲಿ ಗೊತ್ತಿಲ್ಲ. ಆ್ಯಂಡ್ ಆ ಮನೇಲಿ ಉಳ್ಕೋಬೇಕು ಅಂದರೆ ಸ್ವಲ್ಪ ನರಿ ಕೆಲಸ ಮಾಡಬೇಕು. ಇಲ್ಲಿರೋದು ಅಲ್ಲಿ ಹೇಳ್ಬೇಕು, ಅಲ್ಲಿರೋದು ಇಲ್ಲಿ ಹೇಳಬೇಕು, ಸ್ವಲ್ಪ ಡಬಲ್ ಗೇಮ್ ಆಡಬೇಕು, ಡಬಲ್ ಸ್ಟ್ಯಾಂಡರ್ಡ್ಸ್ ಆಡಬೇಕು, ಅದೆಲ್ಲ ಕಾಣಿಸ್ಕೋಬೇಕು. ಅವ್ರು ಅದೆಲ್ಲ ಮಾಡಲ್ಲ. ಈಗ ಸದ್ಯಕ್ಕೆ ಏನು ಅಂದರೆ ಅಟೆನ್ಷನ್ ಅವ್ರಿಗೆ ಹೋಗ್ತಾ ಇದೆ, ಬಿಕಾಸ್ ಎಲ್ಲರೂ ಅವ್ರನ್ನ ಹೋಗಿ ಮಾತಾಡಿಸ್ತಾ ಇದ್ದಾರೆ. ಸೊ ಅಫ್ಕೋರ್ಸ್ ಕ್ಯಾಮ್ರಾಗಳು ಆ ಕಡೆ ತಿರುಗುತ್ತೆ, ಅವರು ಕೂಡ ಕಾಣಿಸ್ಕೊತಾರೆ, ಅಲ್ಲಿ ಇಲ್ಲಿ ಅವ್ರು ಮಾತಾಡೋದು ಕೇಳಿಸುತ್ತೆ. ಬಟ್ ತುಂಬ ದಿನಗಳು ಇದು ವೆರಿ ಟೆಕ್ನಿಕಲಿ ಇದು ವರ್ಕೌಟ್ ಆಗಲ್ಲ ಆ ಕಾರ್ಯಕ್ರಮಕ್ಕೂ. ಸೊ ಅಕಸ್ಮಾತ್ ಮಲ್ಲಮ್ಮನ ಗೆಲ್ಸ್ಬಿಟ್ರೆ ಐ ವಿಲ್ ಬಿ ದ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಬಿಗ್ ಬಾಸ್. ಬರೆದು ಕೊಡ್ತಾ ಇದ್ದೀನಿ, ಮಲ್ಲಮ್ಮನ ಗೆಲ್ಸ್ಬಿಡಿ ನೀವು ಪ್ಲೀಸ್, ಗೆಲ್ಸಿ. ಚೇಂಜ್ ಆಗುತ್ತೆ, ಎಷ್ಟೋ ವಿಷಯಗಳು ಚೇಂಜ್ ಆಗುತ್ತೆ.